ಅದೇ ಕ್ಷಾತ್ರ, ಅದೇ ಕೆಚ್ಚು, ಅದೇ ಕಸುವು. ಮತ್ತೊಬ್ಬ ದ್ರಾವಿಡ್ನನ್ನ ನೋಡಲಿದ್ದೀರಿ ನೀವು. ಕರ್ನಾಟಕದ ಈ ಪ್ರತಿಭಾ ಸಂಪನ್ನ ಇಂಡಿಯಾ ಅಂಡರ್-23 ತಂಡದ ಉಪಕಪ್ತಾನ. ಒಂದೊಂದೇ ಮೆಟ್ಟಿಲೇರಿ ಚುಂಬಿಸುತ್ತಿದ್ದಾನೆ ಅಂಬರ. ಈತ ಭಾರತದ ಭವಿಷ್ಯದ ಆಟಗಾರ. ಇದೇ ಈ ಹೊತ್ತಿನ ವಿಶೇಷ. ರಾಹುಲ್ ಬೆಳಗಲಿ, ನಾನು ಶ್ರುತಿ. ಕರ್ನಾಟಕದ ಕ್ರಿಕೆಟ್ ಪರಂಪರೆಯೇ ಅಂಥದ್ದು. ದಿಗ್ಗಜರಲ್ಲೇ ದಿಗ್ಗಜ ಕ್ರಿಕೆಟಿಗರನ್ನ ದೇಶಕ್ಕೆ ಕೊಡುಗೆಯಾಗಿ ನೀಡಿದ ರಾಜ್ಯ ನಮ್ಮದು. ಜಿಆರ್ ವಿಶ್ವನಾಥ್, ರಾಹುಲ್ ದ್ರಾವಿಡ್ರಂತಹ ದಂತ ಕಥೆಗಳು ಹಾಕಿಕೊಟ್ಟ ಹಾದಿ. ಅದೆಷ್ಟೋ ಯುವ ಕ್ರಿಕೆಟಿಗರ ಪಾಲಿಗೆ ದಾರಿದೀಪ. ಆ ಬೆಳಕಿನಡಿಯಲ್ಲಿ ಸಾಗುತ್ತಾ ಅಪಾರ ಭರವಸೆ ಮೂಡಿಸಿರುವ ಯುವ ಆಟಗಾರನೊಬ್ಬ ನಮ್ಮಲ್ಲಿದ್ದಾನೆ. ಆತ ಆಟದಲ್ಲಿ ದಿ ಗ್ರೇಟ್ ವಾಲ್ ಆಫ್ ಇಂಡಿಯಾ ರಾಹುಲ್ ದ್ರಾವಿಡ್ರನ್ನೇ ನೆನಪಿಸುತ್ತಿದ್ದಾನೆ. ಗುಂಡಪ್ಪ ರಂಗಪ್ಪ ವಿಶ್ವನಾಥ್, ಆ ಹೆಸರಲ್ಲೇ ಅದೇನೋ ಪವರ್. ಆ ಕಲಾತ್ಮಕ ಆಟಕ್ಕೆ ಮನಸೋತವರೆಷ್ಟೋ ಮಂದಿ. ಮಿಂಚು ಹೊಡೆದ ಹಾಗಿತ್ತು ಜಿಆರ್ ವಿಶ್ವನಾಥ್ ಆಟ. ಕ್ರಿಕೆಟ್ಗೆ ಕಲಾತ್ಮಕತೆಯ ಸ್ಪರ್ಶ ಕೊಟ್ಟ ಮಹಾನ್ ಆಟಗಾರ ವಿಶ್ವನಾಥ್. ಇಂತಹ ದಿಗ್ಗಜ ಕ್ರಿಕೆಟ್ನಿಂದ ನಿವೃತ್ತಿಯಾದಾಗ ಮತ್ತೊಬ್ಬ ವಿಷಯ ಹುಟ್ಟಲಾರ, ಆ ಸ್ಥಾನವನ್ನ ತುಂಬಲಾರ ಅಂದಿತ್ತು ವಿಶ್ವ ಕ್ರಿಕೆಟ್. ಯಾಕಂದ್ರೆ ವಿಶ್ವನಾಥ್ ಮಾಡಿದ್ದ ಮೋಡಿಯೇ ಅಂಥದ್ದು. ಜಿಆರ್ ವಿಶ್ವನಾಥ್ ಅಂದ ತಕ್ಷಣ ಫಸ್ಟು ಆಗಿನ ಜನ್ರೇಷನ್ಗೆ ಬರೋದು ಜಿಆರ್ ವಿಶ್ವನಾಥ್ ಅವ್ರ ಸ್ಕ್ವೇರ್ ಕಟ್ಟು. ಆ್ಯಂಡಿ ರಾಬರ್ಟ್ಸು ಮತ್ತು ಗೋಲ್ ಗಾರ್ನರು, ಇವರು ಕೆಲವರೆಲ್ಲ ಮೀಡಿಯಂ ಪೇಸರ್ಸು, ಕೀತ್ ಬಾಯ್ಸ್ ಇವರೆಲ್ಲ ಆಡಿದಾಗ ಎರಡೆರಡು ಗಲ್ಲಿ 3 ಸ್ಲಿಪ್ ಇಟ್ಕೊಂಡು ಅವ್ರು ಸ್ಕ್ವೇರ್ ಕಟ್ಟು ಹೊಡಿತಾರೆ ಅಂದ್ಬಿಟ್ಟು ಅಲ್ಲೇ ಓಡಿಸ್ತಾಯಿದ್ರು. ಅದೇ ಜಾಗದಲ್ಲಿ ಅವರು ಬೌಂಡ್ರಿನ ಅವರು ಫೀಲ್ಡರ್ಗೆ ತಪ್ಪಿಸ್ಬಿಟ್ಟು ಹೊಡಿತಾಯಿದ್ರು. ಅದು ಅವರಿಗೆ ಅವರ ಚಾಣಕ್ಯತೆ. ಅವ್ರು ಎಲ್ಲಿ ಹೊಡಿಬೇಕೋ ಶಾಟು, ಎಲ್ಲಿಂದ ಅವರಿಗೆ ಸ್ಕೋರ್ ಬರ್ತಿತ್ತೋ ಅದೇ ಜಾಗದಲ್ಲಿ ಹೊಡಿತಾರೆ, ಅದೇ ಜಾಗದಲ್ಲಿ ಸ್ಕೋರ್ ತೆಗಿತಾಯಿದ್ರು. ಅಂಥ ಒಂದು ಲೆಜೆಂಡು ಜಿಆರ್ ವಿಶ್ವನಾಥ್. ಆದ್ರೆ ಕ್ರಿಕೆಟ್ ಪಂಡಿತರ ಮಾತು ಸುಳ್ಳಾಯಿತು. ಕನ್ನಡದ ಕಲಿ ವಿಶ್ವನಾಥ್ ಮೂಡಿಸಿದ್ದ ಹೆಜ್ಜೆ ಗುರುತಿನ ಮೇಲೆ ಮತ್ತೊಬ್ಬ ಕನ್ನಡಿಗನೇ ದಿಟ್ಟ ಹೆಜ್ಜೆಗಳನ್ನಿಡುತ್ತಾ ಬಂದಿದ್ದ. ಆತ ಬೇರಾರೂ ಅಲ್ಲ, ದಿ ಗ್ರೇಟ್ ವಾಲ್ ಆಫ್ ಇಂಡಿಯಾ ರಾಹುಲ್ ದ್ರಾವಿಡ್. Rahul Dravid was deservedly the man of the match, the man of the moment, the Iron Man of India. ಎಸ್, ಕಲಾತ್ಮಕತೆಯಲ್ಲಿ ರಾಹುಲ್ ದ್ರಾವಿಡ್ ಜಿಆರ್ ವಿಶ್ವನಾಥ್ರನ್ನೇ ಮೀರಿಸಿಬಿಟ್ರು. ಅದೇನು ಟೆಕ್ನಿಕ್, ಅದೇನು ಪರ್ಫೆಕ್ಟ್ನೆಸ್. ಅಬ್ಬಾ, ದ್ರಾವಿಡ್ಗೆ ದ್ರಾವಿಡ್ಡೇ ಸಾಟಿ. ಇಡೀ ವಿಶ್ವವೇ ಕನ್ನಡಿಗನ ಆಟಕ್ಕೆ ಸೆಲ್ಯೂಟ್ ಹೊಡಿತು. He's been a fantastic player for the country. His record says it all. Awesome player, probably this kind of players you get every 20 years. So salute to him the way he has played for the country. Yes, he's got it. Maybe a bit untidily, but it's still a battling, fighting 100 by the fighter. He's still a solid wall. Rahul Dravid. ರಾಹುಲ್ ದ್ರಾವಿಡ್ ಬರೀ ಆಟಗಾರನಲ್ಲ, ಕ್ರಿಕೆಟ್ ಜಗತ್ತು ಕಂಡ ಅದ್ಭುತ. ದಿ ಗ್ರೇಟ್ ವಾಲ್ ಆಫ್ ಇಂಡಿಯಾ ಅಂತ ಇಡೀ ವಿಶ್ವವೇ ಹೆಮ್ಮೆಯಿಂದ ಕರೆಯುವಷ್ಟು ಎತ್ತರಕ್ಕೆ ಬೆಳೆದು ನಿಂತ ಮಹಾಗೋಡೆ. ಜಿಆರ್ ವಿಶ್ವನಾಥ್ ಬಳಿಕ ಮುಂದೇನು ಅನ್ನೋ ಪ್ರಶ್ನೆಗೆ ಸಮರ್ಥವಾಗಿ ಉತ್ತರಿಸಿದ ಜೀನಿಯಸ್. 31st Test match 100 for Rahul Dravid. Well, he's been a magnificent player for India over the years. A terrific bloke, Rahul Dravid. Great player. Really nice guy. ರಾಹುಲ್ ದ್ರಾವಿಡ್ ಟೀಮ್ ಇಂಡಿಯಾದಿಂದ ಮರೆಯಾಗಿ 1.5 ವರ್ಷವೇ ಕಳೆದು ಹೋಗಿದೆ. ಜಿಆರ್ ವಿಶ್ವನಾಥ್ ನಿವೃತ್ತಿಯ ಬಳಿಕ ಅವರ ಸ್ಥಾನವನ್ನ ದ್ರಾವಿಡ್ ತುಂಬಿದಂತೆ ಇದೀಗ ದ್ರಾವಿಡ್ರನ್ನೇ ನೆನಪಿಸುತ್ತಿದ್ದಾನೆ. ಸಾಧನೆಯ ಏರುತ್ತಿದ್ದಾನೆ. ಪ್ರತಿಭಾ
ಪ್ರತಿಭಾನ್ವಿತ ಆಟಗಾರ ನಮ್ಮಲ್ಲೇ ಇದ್ದಾನೆ. ಆತ ರಾಹುಲ್ ದ್ರಾವಿಡ್ ಹಾಕಿಕೊಟ್ಟ ಹಾದಿಯಲ್ಲೇ ಸಾಗುತ್ತಾ ಭವಿಷ್ಯದ ತಾರೆ ಅಂತಾನೆ ಕರೆಸಿಕೊಂಡಿದ್ದಾನೆ. ಜಿಆರ್ ವಿಶ್ವನಾಥ್ ನಿವೃತ್ತಿಯ ಬಳಿಕ ಆ ಸ್ಥಾನವನ್ನು ಬೆರಗು ಹುಟ್ಟಿಸುವ ರೀತಿಯಲ್ಲಿ ತುಂಬಿದ್ದು ರಾಹುಲ್ ದ್ರಾವಿಡ್. ಈಗ ದ್ರಾವಿಡ್ ವಿದಾಯದ ಬಳಿಕ ಆ ಸ್ಥಾನವನ್ನು ತುಂಬುವುದು ಅಷ್ಟು ಸುಲಭವಲ್ಲ. ಯಾಕಂದ್ರೆ ರಾಹುಲ್ ದ್ರಾವಿಡ್ ಮಹಾನ್ ಕ್ರಿಕೆಟ್ ತಪಸ್ವಿ. ಅದೃಷ್ಟವಶಾತ್ ಮಹಾಗೋಡಿಯ ಸ್ಥಾನವನ್ನು ತುಂಬುವ ಸಾಮರ್ಥ್ಯವಿರೋ ಹುಡುಗ ನಮ್ಮಲ್ಲಿದ್ದಾನೆ. ಕಾಕತಾಳೀಯ ಅಂದ್ರೆ ಆ ಹುಡುಗನ ಹೆಸರು ಕೂಡ ರಾಹುಲ್. ರಾಹುಲ್ ದ್ರಾವಿಡ್ ನಾವೆಲ್ಲ ಒಟ್ಟಿಗೆ ಆಡಿದಾಗ ಅವನನ್ನು ಒಂದು 15 ವರ್ಷ ಹುಡುಗನಿಂದ ನೋಡಿದ್ದೀವಿ ನಾವು. ಅವನು ಯಾವ ಥರ ಶುರು ಮಾಡ್ದ ಇವತ್ತಿನ ದಿವಸ ಅದೇ ರೀತಿ ಇವತ್ತೂ ಬಂದು 1.5 ಗಂಟೆ ಬ್ಯಾಟಿಂಗ್ ಆಡ್ತಾನೆ. ಅಷ್ಟು ಡೆಡಿಕೇಶನ್ ಹಾರ್ಡ್ ವರ್ಕ್ ಇದೆ. ವೆರಿ ಗ್ರೇಟಿ ಕ್ರಿಕೆಟರ್, ವೆರಿ ಟ್ಯಾಲೆಂಟೆಡ್. ಅದೇ ಥರ ಈ ಹುಡುಗನ್ನು ನೋಡ್ತಾ ಇದ್ದೀವಿ. ಇವನು ಯಾವಾಗ ಒಂದು ಚಾನ್ಸ್ ಸಿಕ್ಕಿದ್ರು ಪ್ರಾಕ್ಟೀಸಲ್ಲಿ ಬಂದು ವಿಕೆಟ್ ಇದೆಯಾ ಅಂತ ಕೇಳ್ತಾನೆ, ಬಂದು ಪಿಚ್ ಇದೆಯಾ ನಾನು ಬ್ಯಾಟಿಂಗ್ ಮಾಡ್ತೀನಿ ಅಂತಾನೆ, ಇಲ್ಲಾಂದ್ರೆ ಬೌಲಿಂಗ್ ಮಿಷನ್ ಹಾಕ್ಕೊಂಡು ಆಡಿಸ್ತಾ ಇರ್ತಾನೆ. ಏನಾದ್ರು ವೀಕ್ನೆಸ್ ಇದೆ ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಆ ಒಂದು ಕ್ವಾಲಿಟೀಸು ಮೇ ಬಿ ಇವು ಹುಡುಗಂಗೂ ಇದೆ ಅಂತ ಹೇಳ್ಬೋದು. ರಾಹುಲ್ಗೆ ರಾಹುಲ್ ರಿಪ್ಲೇಸ್ಮೆಂಟ್. ಈ ಹುಡುಗನಲ್ಲಿದೆ ಆ ಟ್ಯಾಲೆಂಟ್. ಇನ್ನೊಂದು ಮ್ಯಾಚಲ್ಲಿ ಸ್ಕೋರ್ ಬಂದರೆ ಐ ಥಿಂಕ್ ಇಟ್ ಕಮ್ ಬ್ಯಾಕ್ ಟು ಹಿಸ್ ಓನ್. ಈಸ್ ಅ ಗ್ರೇಟ್ ಪ್ರಾಮಿಸ್. ನಿಮಗೆಲ್ಲ ಗೊತ್ತಿರಬೇಕು. ದೇ ಸೇ ದಟ್ ಈಸ್ ಈ ಬ್ಯಾಟ್ಸ್ ಲೈಕ್ ರಾಹುಲ್ ದ್ರಾವಿಡ್, ಬಟ್ ಈಸ್ ಗಾಟ್ ಇಸ್ ಓನ್ ಸ್ಟೈಲ್. ಬಟ್ ದಿ ವರ್ಕ್ ಎಥಿಕ್ಸ್ ಅಂಡ್ ಆಲ್ ರಾಹುಲ್ ದ್ರಾವಿಡ್ ವರ್ಕ್ ಎಥಿಕ್ಸ್ follow ಮಾಡ್ತಾರೆ. Definitely has got all the qualities like Rahul Dravid, because Rahul Dravid personally talks a lot to us about his experience, how he goes about. So the same way Rahul also, KL Rahul's been doing the same, and he's very much focused. I would say that word focus is very much like matching with Rahul's character. ಅಂಡರ್ 13 ಹುಡುಗನ ಥರ ನಾನು ನೋಡಿದ್ದೆ ಫಸ್ಟ್. ಆವಾಗ ಐ ವಾಸ್ ಅ ಸೆಲೆಕ್ಟರ್ ಆ್ಯಸ್ ವೆಲ್ ಆಸ್ ಅ ಕೋಚ್. ಬಟ್ ಅಲ್ಲಿಂದ ಎನಫ್ ಪ್ರಾಮಿಸ್ ತೋರಿಸಿದ್ದಾರೆ ಅವರು. ಅಟ್ ದ ಸೇಮ್ ಟೈಮ್ ಅದೇ ಥರ ಡೆಡಿಕೇಶನು ಹಾರ್ಡ್ ವರ್ಕು ಮಾಡಿದ್ದಾರೆ. ಸೊ ಅದರಿಂದ ಅವರು ಇಂಡಿಯಾ ಅಂಡರ್ 19 ವರ್ಲ್ಡ್ ಕಪ್ ಕೂಡ ಆಡಿದ್ರು. ಆ್ಯಂಡ್ ಎವ್ರಿ ಏಜ್ ಗ್ರೂಪಲ್ಲೂ ಅವರು ಈ ಹಸ್ ಬೀನ್ ಪ್ರಾಲಿಫಿಕ್. ಅಂದರೆ ಎವ್ರಿ ಟೈಮ್ ಸೆಂಚುರೀಸು ಬಿಗ್ ಸ್ಕೋರ್ಸ್ ಹೊಡೆದೇ ಇದ್ದಾರೆ. He is very hard working and committed to the game, dedicated. I've seen him from the time I played under 13s. He's also a very good player, very talented. ರಾಹುಲ್ ಬ್ಯಾಟಿಂಗ್ ನೀವು ಪಕ್ಕನೆ ನೋಡಿದ್ರೆ ಸಾಕ್ಷಾತ್ ದ್ರಾವಿಡ್ಡೆ ಆಡ್ತಾ ಇರೋ ಹಾಗೆ ಕಾಣುತ್ತೆ. ಅಷ್ಟರ ಮಟ್ಟಿಗೆ ಕೆಎಲ್ ರಾಹುಲ್ ಮತ್ತು ದ್ರಾವಿಡ್ ಬ್ಯಾಟಿಂಗ್ ಶೈಲಿಯಲ್ಲಿ ಹೋಲಿಕೆ ಇದೆ. ಟಿವಿನಲ್ಲಿ ನೋಡಿ ಅವರು ಹೇಗೆ ಒಂದೊಂದು ಶಾಟ್ ಆಡ್ತಾರೆ ಅದನ್ನು ನೋಡಿ ನಾನು ಪ್ರಾಕ್ಟೀಸಿಗೆ ಹೋದಾಗ ಅಂದರೆ ಹಾಗೆ ಟ್ರೈ ಮಾಡ್ತಾಯಿದ್ದೆ. ಅವರು ಆಡೋದು ಇದು ಮಾಡಿ ಹಾಗೆ ಮಾಡಿ 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 ಅದು ಮೋಸ್ಟ್ಲಿ ಅದು ಈಗ ಬಾಡಿ ಯೂಸ್ ಟು ಆಗಿಬಿಟ್ಟಿದೆ. ಹಾಗೆ ಅದಕ್ಕೆ ರಾಹುಲ್ ದ್ರಾವಿಡ್ ಥರನೇ ಎಲ್ಲ ಬರುತ್ತೆ. ಅವರು ಇಬ್ಬರು ಯೂಸ್ ಮಾಡೋದು SG ಬ್ಯಾಟೆ. ಒಂದೇ ಸೈಜು, ಒಂದೇ ವೆಯ್ಟು ಹೆಚ್ಚು ಕಡಿಮೆ, ಹೈಟು ಹೆಚ್ಚು ಕಡಿಮೆ ಇದ್ದರೆ ಕೂಡ ನನಗೆ ಕರೆದುಬಿಟ್ಟು ನನಗೆ ಮಾಡಿಸ್ತಾರೆ. ನಾನು ಎಲ್ಲ ಮ್ಯಾಚ್ ಬ್ಯಾಟ್ ತಗೊಂಡು ಅಳತೆ ಮಾಡಿ ಸೇಮ್ ವೆಯ್ಟು, ಸೇಮ್ ಕರು, ಸೇಮ್ ಬ್ಯಾಲೆನ್ಸ್ ಮಾಡಿಕೊಡ್ತೀನಿ. ಬ್ಯಾಟಿಂಗ್ ಸ್ಟೈಲ್, ಅಭ್ಯಾಸ ನಡೆಸೋ ರೀತಿ, ಸಾಫ್ಟ್ ನೇಚರ್, ಕ್ರಿಕೆಟ್ ಕಡೆಗಿನ ಬದ್ಧತೆ, ದೃಢತೆ, ಶಿಸ್ತು ಎಲ್ಲದರಲ್ಲೂ ಕೆಎಲ್ ರಾಹುಲ್ ದ್ರಾವಿಡ್ರನ್ನೇ ನೆನಪಿಸುತ್ತಾರೆ. ದ್ರಾವಿಡ್ 19-20ನೇ ವಯಸ್ಸಲ್ಲಿ ಹೇಗಿದ್ರು ಅಂದ್ರೆ ಈ ಹುಡುಗನನ್ನ ನೋಡಿದ್ರೆ ಸಾಕು. He is a great admirer of Rahul Dravid.
ಒಂಥರ ಹಿ ಟ್ರೀಟ್ಸ್ ಹಿಮ್ ಎಸ್ ಎ ಗಾಡ್, ಒಂಥರ ಗಾಡ್ ಫಾದರ್ ಥರ. ಈಸ್ ಗಾಟ್ ಎ ಗ್ರೇಟ್ ಟೆಂಪರ್ಮೆಂಟ್ ಆ್ಯಂಡ್ ಟೆಕ್ನಿಕ್ ಆಲ್ಸೋ, ಎರಡು ಇದರಿಂದ ಅವನಿಗೆ. ಸೊ ಅದು ದೋಸ್ ಕ್ವಾಲಿಟೀಸ್ ಪ್ರಾಬಲಿ ಹಿ ಇಂಬೈಬ್ಡ್ ಫ್ರಮ್ ರಾಹುಲ್ ದ್ರಾವಿಡ್. ಅದೇ ಆಡ್ತಾ ಬರುವಾಗ ಅವನು ಅಂಡರ್-16 ಆಡುವಾಗ ನಮ್ಗೆ ಗೊತ್ತಾಯ್ತು ಇವನು ನೆಕ್ಸ್ಟ್ ಲೆವೆಲಲ್ಲಿ ಆಡುವ ಹುಡುಗ, ರಾಹುಲ್ ದ್ರಾವಿಡ್ಗೆ ಕಂಪೇರ್ ಮಾಡ್ಬೋದು ಅಂತ. ಯಾಕಂದರೆ ಅವನು ಆ ಆಡುವ ಶೈಲಿ, ಯಾಕಂದರೆ ಅವನ ಫೇವ್ರೆಟ್ ಸ್ಟ್ರೋಕ್ ಕವರ್ ಡ್ರೈವ್ ಮತ್ತು ಸ್ಟ್ರೈಟ್ ಡ್ರೈವ್ಸ್. ಅವನಿಗೆ ಮೊದಲು ಕಟ್ಟು ಪುಲ್ ಎಲ್ಲ ಬರ್ತಿರಲಿಲ್ಲ, ಮತ್ತು ಲೇಟರ್ ಡೆವಲಪ್ ಮಾಡಿದವನು. ಅವನು ಆಡ್ತಿದ್ದ ಫ್ರಂಟ್ ಆಫ್ ದ ವಿಕೆಟ್, ಕವರ್ ಡ್ರೈವ್ಸ್ ಅಂತೂ ಈಸ್ ಮಾಸ್ಟರ್ ಅದರಲ್ಲಿ. ಅದನ್ನು ನೋಡ್ಕೊಂಡು ಬಂದರೆ ನೀವು, ನಾನು ಎಲ್ಲರೂ ಹೇಳೋದು ಅವನ ನೆಕ್ಸ್ಟ್ ರಾಹುಲ್ ದ್ರಾವಿಡ್ ಅನ್ನೋದು ಕರೆಕ್ಟ್. ಕೆಎಲ್ ರಾಹುಲ್ಗೆ ರಾಹುಲ್ ದ್ರಾವಿಡ್ ರೋಲ್ ಮಾಡೆಲ್, ಗುರು. ದಿ ಗ್ರೇಟ್ ವಾಲ್ ಆಟವನ್ನ ನೋಡ್ತಾ ಬೆಳೆದ ಹುಡುಗ ಕೆಎಲ್ ರಾಹುಲ್. ಬರೀ ಆಟವಷ್ಟೇ ಅಲ್ಲ, ದ್ರಾವಿಡ್ ವ್ಯಕ್ತಿತ್ವ, ಅವರ ಸಹೃದಯತೆ, ಸನ್ನಡತೆ ಎಲ್ಲ ರಾಹುಲ್ಗೆ ಮಾದರಿ. ಆನ್ ದ ಫೀಲ್ಡ್ ಅಂದರೆ ಅವರು ಹೇಗೆ ಅದು ಫೈಟಿಂಗ್ ಸ್ಪಿರಿಟ್ ಇದೆ. ಈಗ ಲಾಸ್ಟ್ ಸೀರೀಸಲ್ಲಿ ನೋಡಿದ್ರೆ ಇಂಗ್ಲೆಂಡ್ ಮೇಲೆ ಎಲ್ಲರೂ ಸ್ಟ್ರಗಲ್ ಮಾಡಿದ್ರು, ಆದರೆ ಇವರು ಎಲ್ಲ ಮ್ಯಾಚಲ್ಲೂ ಅವ್ರ ಟೆಕ್ನಿಕು, ಅವ್ರ ಮೆಂಟಲ್ ಸ್ಟ್ರೆಂಗ್ತ್ ನೋಡೋಕ್ಕೆ ಸಿಗ್ತದೆ ನಮಗೆ. ಅದು ಆನ್ ದ ಫೀಲ್ಡ್ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಆಫ್ ದ ಫೀಲ್ಡ್ ಅಂದರೆ ಅವರು ಎಷ್ಟು ಸಿಂಪಲ್ ಆಗಿ, ಎಷ್ಟು ಹಂಬಲ್ ಆಗಿದ್ದಾರೆ, ಅದು ಇಷ್ಟ ಮಾಡ್ತಾರೆ. ಅದನ್ನೇ ನಾನು ಟ್ರೈ ಮಾಡ್ತೀನಿ. ಈಗಾಗಲೇ ಕರ್ನಾಟಕ ಕ್ರಿಕೆಟ್ ಸರ್ಕಲ್ನಲ್ಲಿ ಕೆಎಲ್ ರಾಹುಲ್ ಜೂನಿಯರ್ ದ್ರಾವಿಡ್ ಅಂತಾನೆ ಫೇಮಸ್. ಸ್ವತಃ ರಾಹುಲ್ ದ್ರಾವಿಡ್ ಕೂಡ ಈ ಹುಡುಗನ ಟ್ಯಾಲೆಂಟ್ ಅನ್ನ ಸ್ಪಷ್ಟವಾಗಿ ಗುರುತಿಸಿದ್ದಾರೆ. ಸುದರ್ಶನ್, ಸ್ಪೋರ್ಟ್ಸ್ ಬ್ಯೂರೋ, ನ್ಯೂಸ್ 24. ಮಂಗಳೂರು ಹುಡುಗ ರಾಹುಲ್ಗೆ ದಿ ಗ್ರೇಟ್ ವಾಲ್ ಆಫ್ ಇಂಡಿಯಾ ರಾಹುಲ್ ದ್ರಾವಿಡ್ ರೋಲ್ ಮಾಡೆಲ್, ಅವರೇ ಸ್ಫೂರ್ತಿ. ರಾಹುಲ್ ದ್ರಾವಿಡ್ ಆಟವನ್ನೇ ನೋಡ್ತಾ ಬೆಳೆದ ಹುಡುಗ. ಚಿಕ್ಕ ವಯಸ್ಸಲ್ಲೇ ಪ್ರಬುದ್ಧತೆಯನ್ನ ಬೆಳೆಸಿಕೊಂಡಿರೋ ರಾಹುಲ್ ಗುಣ ದ್ರಾವಿಡ್ಗೂ ಇಷ್ಟವಾಗಿದೆ. ತನ್ನ ಪಡಿಯಚ್ಚಿನಂತಿರೋ ಈ ಹುಡುಗನ ಬಗ್ಗೆ ಸ್ವತಃ ರಾಹುಲ್ ದ್ರಾವಿಡ್ ಮಾತನಾಡಿದ್ದಾರೆ. ಸ್ವಭಾವತಃ ರಾಹುಲ್ ದ್ರಾವಿಡ್ ತುಂಬಾ ಮೂಡಿ, ಅಷ್ಟು ಬೇಗ ಯಾರನ್ನು ಹಚ್ಚಿಕೊಳ್ಳೋರಲ್ಲ. ತುಂಬಾ ರಿಸರ್ವ್ ಪರ್ಸನ್, ಯಾರೊಂದಿಗೂ ಹೆಚ್ಚು ಮಾತನಾಡದ ಮಿತಭಾಷಿ. ಅಂತಹ ದ್ರಾವಿಡ್ಡೆ ಕೆಎಲ್ ರಾಹುಲ್ನನ್ನ, ಅವನ ಆಟವನ್ನ ಇಷ್ಟಪಡೋದಕ್ಕೆ ಕಾರಣ ಈ ಹುಡುಗನಲ್ಲಿರೋ ಟ್ಯಾಲೆಂಟ್, ಕ್ರಿಕೆಟ್ಟೇ ಉಸಿರು ಅನ್ನೋ ಕಮಿಟ್ಮೆಂಟ್, ಹಾರ್ಡ್ ವರ್ಕ್ ಮತ್ತು ಡೆಡಿಕೇಶನ್. ವೆರಿ ಡೆಡಿಕೇಟೆಡ್ ಅಂಡ್ ಟ್ಯಾಲೆಂಟೆಡ್ ಹುಡುಗ. ಎಲ್ಲ ಜೂನಿಯರ್ ಗ್ರೇಡ್ ಲೆವೆಲಲ್ಲೂ ಸ್ಕೋರ್ ಮಾಡಿ ಇಂಡಿಯಾ ಅಂಡರ್-19 ಆಡಿ ಇವತ್ತು ರಂಜಿ ಟ್ರೋಫಿನೂ ಆಡಿದ್ದಾನೆ. ವೆರಿ ಟ್ಯಾಲೆಂಟೆಡ್ ಪ್ಲಸ್ ವೆರಿ ಹಾರ್ಡ್ ವರ್ಕಿಂಗ್ ಕ್ರಿಕೆಟರ್ ಇವನು. ಡೆಡಿಕೇಶನ್ ತುಂಬ ಇದೆ. Rahul, when he first came in under-13, we all started together, and since then he's grown leaps and bounds, and that's all because of his commitment. He's got a very high level of commitment towards cricket, and in life cricket comes first for him. ಕ್ರಿಕೆಟ್ ಇರ್ಲಿ ಇಲ್ಲದೆ ಇರ್ಲಿ, ದ್ರಾವಿಡ್ ಮಾತ್ರ ಅಭ್ಯಾಸಕ್ಕೆ ಸದಾ ಹಾಜರ್. ಬೆಂಗಳೂರಲ್ಲಿದ್ದಾಗ ಅವರು ಎಂದೂ ಪ್ರಾಕ್ಟೀಸ್ ಮಿಸ್ ಮಾಡ್ಕೊಂಡವ್ರಲ್ಲ. ಆ ಹಾರ್ಡ್ ವರ್ಕ್ ಮಾಡೋ ಗುಣ ಈ ಹುಡುಗನಲ್ಲಿದೆ. ಒಬ್ಬ ಬ್ಯಾಟ್ಸ್ಮನ್ ಒಂದು ಹಾಫ್ ಅನ್ ಅವರ್ 1 hour ಮಾಡ್ತಾನೆ ಬ್ಯಾಟಿಂಗ್, ಇವನು 1 hour ಮಾಡ್ತಾನೆ, ಅವನಿಗೆ ಸಾಕಾಗಲ್ಲ. ಹೊರಗೆ ಹೋಗ್ತಾನೆ, ಎಲ್ಲರೂ ಪ್ರಾಕ್ಟೀಸ್ ಆದಮೇಲೆ ಒಬ್ಬ ಬಂದು ಪುನಃ ಮಾಡ್ತಾನೆ, ಯಾರನ್ನು ಕರೀತಾನೆ, ಇನ್ನು 2 hours ಪ್ರಾಕ್ಟೀಸ್ ಮಾಡ್ತಾನೆ. ಈಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಪರ್ಸನ್ ಹೂ ಆಲ್ವೇಸ್ ವಾಂಟ್ಸ್ ಟು ಡು ಬೆಟರ್. ಕ್ಲಬ್ಬು, ಪಬ್ಬು, ಮೋಜು ಮಸ್ತಿ ಅಂತ ಯುವ ಆಟಗಾರರು ಎಂಜಾಯ್ ಮಾಡೋ ಈ ಜಮಾನದಲ್ಲಿ ಕೆಎಲ್ ರಾಹುಲ್ ಈ ಎಲ್ಲದ್ರಿಂದಲೂ ದೂರ. ಅವನ ತಲೆಲಿರೋದು ಒಂದೇ, ಅದು ಕ್ರಿಕೆಟ್, ಕ್ರಿಕೆಟ್ ಅಂಡ್ ಕ್ರಿಕೆಟ್. ಇದೇ ರಾಹುಲ್ ದ್ರಾವಿಡ್ಗೆ ಇಷ್ಟವಾಗಿದ್ದು. I think, Rahul has a lot of talent. I think he has scored a lot of runs in junior cricket. I mean, he's played for the Indian under-19 team. He's scored runs at at under-22 level, a lot of runs there. He's played a few Ranji games as well. So, he's got a lot of talent. He's young, and hopefully he keeps scoring runs. I think you got to keep scoring runs and keep performing, which he's doing. So hopefully if he gets his opportunities, then he'll be able to make the best use of it. ಸಮಯ ಸಿಕ್ಕಾಗೆಲ್ಲ ದ್ರಾವಿಡ್ ಶಿಷ್ಯನ ಜೊತೆ ಮಾತಾಡ್ತಾರೆ, ಬ್ಯಾಟಿಂಗ್ ಟಿಪ್ಸ್ ಕೊಡ್ತಾರೆ. ರೋಲ್ ಮಾಡೆಲ್ ದ್ರಾವಿಡ್ ಹೇಳ್ಕೊಟ್ಟ ಬ್ಯಾಟಿಂಗ್ ಪಾಠಗಳನ್ನ ರಾಹುಲ್ ಚಾಚು ತಪ್ಪದೆ ಪಾಲಿಸ್ತಾನೆ. ರಾಹುಲ್ ದ್ರಾವಿಡ್ ಅವರು ಹೇಗೆ ಇನ್ನಿಂಗ್ಸ್ ಬಿಲ್ಡ್ ಮಾಡ್ತಾ ಇದ್ರು, ಹೇಗೆ
ಕಾಮ್ ಆಗಿ ಎಷ್ಟು ಅಟ್ ಈಸ್ ರನ್ಸ್ ಹೊಡಿತಾಯಿದ್ರು ನೋಡಿ ಅದು ನಂಗೆ ತುಂಬ ಲೈಕ್ ಆಯಿತು. ಹಾಗೆ ಅವಾಗಿಂದ ಅವ್ರನ್ನೇ ಫಾಲೋ ಮಾಡೋಕ್ಕೆ ಅಥವಾ ಅಂದರೆ ಅವ್ರಾಗೆ ಆಗಬೇಕು ನಾನು ದೊಡ್ಡವನಾದಾಗ ಅಂತ ಒಂದು ಆಸ್ಪೈರ್ ಮಾಡಿದ್ದೆ. ಬ್ಯಾಟಿಂಗಲ್ಲಿ ಇದು ಏನು ಪ್ರಾಬ್ಲಮ್ಸ್ ಕೇಳಿದ್ರೆ ಅವರು ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವ್ರು ಆ ಪೊಸಿಷನಲ್ಲಿದ್ದರೆ ಹೆಂಗೆ ಅದು ಅವರು ಏನು ವರ್ಕ್ ಮಾಡ್ತಾಯಿದ್ರು ಅದೆಲ್ಲ ಹೇಳ್ತಾರೆ. ಹಾಗೆ ಪ್ಲಸ್ ಅವರು ಗ್ರೌಂಡಲ್ಲಿದ್ದಾಗ ನಮ್ಮ ಟೀಮ್ಮೇಟ್ಸ್ ಜೊತೆ ಅಥವಾ ಕರ್ನಾಟಕ ಪ್ಲೇಯರ್ಸ್ ಯಾರಾದರೂ ಇರಲಿ ತುಂಬ ಚೆನ್ನಾಗಿ ಹಂಬಲ್ ಆಗಿ ಎಲ್ಲ ಹೇಳಿ ಮತ್ತು ಅಂಡರ್ಸ್ಟ್ಯಾಂಡ್. ಎವ್ರಿ ಡೇ ಯೂಸ್ ಟು ಬಿ ಎಕ್ಸಾಕ್ಟ್ಲಿ ಆನ್ ಟೈಮ್, ವೆರಿ ಪಂಕ್ಚುವಲ್, ವೆರಿ ಡಿಸಿಪ್ಲಿನ್. And he had everything in him. We used to compare him a lot to Rahul Dravid. I've been playing with him in the same club itself from past 3 to 4 years, playing for BOCC along with him. So he's been leading the side, a very good captain as well. ಹೀಗೆ ಬ್ಯಾಟಿಂಗ್, ಕ್ಯಾರೆಕ್ಟರ್, ಪರ್ಸನಾಲಿಟಿ ಎಲ್ಲದರಲ್ಲೂ ತನ್ನನ್ನೇ ಹೋಲುತ್ತಿದ್ರು ದ್ರಾವಿಡ್ಗೆ ಒಂದು ಆಸೆ ಇದೆ. ಅದು KL ರಾಹುಲ್ ಮತ್ತೊಬ್ಬ ರಾಹುಲ್ ದ್ರಾವಿಡ್ ಆಗಬಾರ್ದು, ಅವನು KL ರಾಹುಲ್ ಆಗೆ ಛಾಪು ಮೂಡಿಸಬೇಕು ಅನ್ನೋದು. To be honest, he should try and become the best KL Rahul he can become, not try and be somebody else. I think he has a lot of talent on his own, and he just needs to keep working hard and keep scoring runs. I think in the end of the day, if he scores runs and enjoys his cricket, he'll do well. ರಾಹುಲ್ ದ್ರಾವಿಡ್ ರಂತಹ ದಿಗ್ಗಜನನ್ನೇ ಹೋಲುವ KL ರಾಹುಲ್ ಕ್ರಿಕೆಟ್ ಜಗತ್ತಿನಲ್ಲಿನ್ನೂ ಅಂಬೆಗಾಲಿಡ್ತಾ ಇರೋ ಹುಡುಗ. ಆದ್ರೆ ಯಶಸ್ಸಿನ ಒಂದೊಂದೇ ಮೆಟ್ಟಿಲುಗಳನ್ನ ಈ ಮಂಗಳೂರು ಹುಡುಗ ಏರ್ತಾ ಇದ್ದಾನೆ. ಇಂಡಿಯಾ ಅಂಡರ್-19, ರಣಜಿ ಟ್ರೋಫಿ, ದೇವಧರ್ ಟ್ರೋಫಿ, IPL ಬಳಿಕ ಸಾಧನೆಯ ಹಾದಿಯಲ್ಲಿ ಇದೀಗ ಮತ್ತೊಂದು ಹೆಜ್ಜೆ ಇಟ್ಟಿದ್ದಾನೆ. ಏಷ್ಯಾ ಎಮರ್ಜಿಂಗ್ ಕ್ರಿಕೆಟ್ ಟೂರ್ನಿಗೆ ಆಯ್ಕೆಯಾಗಿರೋ 23ರ ವಯೋಮಿತಿಯ ಭಾರತ ತಂಡದಲ್ಲಿ ಸ್ಥಾನ ಪಡೆದಿರುವ ರಾಹುಲ್ ತಂಡದ ಉಪನಾಯಕನಾಗಿಯೂ ಆಯ್ಕೆಯಾಗಿದ್ದಾರೆ. ಸಿಂಗಪುರ್ನಲ್ಲಿ ಆರಂಭ ಆಗಲಿರುವ ಏಷ್ಯನ್ ಎಮರ್ಜಿಂಗ್ ಕ್ರಿಕೆಟ್ ಟೂರ್ನಿಗೆ ಆಯ್ಕೆ ಮಾಡಲಾದ ಅಂಡರ್-23 ಭಾರತ ತಂಡದಲ್ಲಿ KL ರಾಹುಲ್ ಸ್ಥಾನ ಪಡೆದಿದ್ದಾರೆ. ಆರಂಭಿಕ ಆಟಗಾರನಾಗಿರುವ ರಾಹುಲ್ ಭಾರತ ತಂಡದ ಉಪನಾಯಕನಾಗಿಯೂ ಆಯ್ಕೆಯಾಗಿದ್ದಾರೆ. ಇದು ರಾಹುಲ್ ಕ್ರಿಕೆಟ್ ಕರಿಯರ್ಗೆ ಸಿಕ್ಕಿರುವ ದೊಡ್ಡ ತಿರುವು. ನನಗೆ ಪರ್ಸ್ನಲಿ ತುಂಬ ಒಳ್ಳೆ ರಿಸಲ್ಟ್ ಇದು. ಯಾಕೆಂದರೆ ಲಾಸ್ಟ್ 2 ಇಯರ್ಸಿಂದ ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ಇಂಜರಿ ಎಲ್ಲ ಆಗಿತ್ತು, ಅದಾದಮೇಲೆ ಕಮ್ ಬ್ಯಾಕ್ ಮಾಡೋಕ್ಕೆ, ಮತ್ತು ಅದಾದಮೇಲೆ ನಾನು ಕ್ರಿಕೆಟ್ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ. ಸೊ ಇದು ಹೇಗೆ ನನಗೆ ಹಾರ್ಡ್ ವರ್ಕ್ ರಿಸಲ್ಟ್ ಪೇ ಆಗ್ತಾಯಿದೆ, ಅದು ಒಂದು ತುಂಬ ಪಾಸಿಟಿವ್ ಸೈನ್ ನನಗೆ. ಅದೇ ಸೇಮ್ ವೇ ನಾನು ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೆ ಅದೆಲ್ಲ ಆಪರ್ಚುನಿಟೀಸ್ ಯೂಸ್ ಮಾಡಿಕೊಂಡು ಎಷ್ಟು ಬೇಗ ನನ್ನ ಡ್ರೀಮ್ ರೀಚ್ ಆಗ್ಬೋದು ಅಷ್ಟು ಒಳ್ಳೆಯದು. ಕೆಲ ವರ್ಷಗಳ ಹಿಂದೆ ಭಾರತ ಪರ ಅಂಡರ್-19 ವಿಶ್ವಕಪ್ನಲ್ಲಿ ಆಡಿದ್ದ 21ರ ಹರೆಯದ KL ರಾಹುಲ್ ಕರ್ನಾಟಕ ರಣಜಿ ತಂಡದ ಆರಂಭಿಕ ಬ್ಯಾಟ್ಸ್ಮನ್. ಕಳೆದ ವರ್ಷ ರಣಜಿ ಟ್ರೋಫಿಯಲ್ಲಿ ಮಿಂಚಿದ್ದ ರಾಹುಲ್ ಅಪಾರ ಭರವಸೆಯನ್ನು ಮೂಡಿಸಿದ್ರು. ಬಳಿಕ ದೇವಧರ್ ಟ್ರೋಫಿಯಲ್ಲಿ ದಕ್ಷಿಣ ವಲಯ ತಂಡವನ್ನು ಪ್ರತಿನಿಧಿಸೋ ಅವಕಾಶವೂ ಸಿಕ್ಕಿತ್ತು. ಫಸ್ಟ್ ಮ್ಯಾಚ್ ಡಬಲ್ ಸೆಂಚುರಿ ಹೊಡೆದ ಧಾರವಾಡ ಝೋನ್ ಮೇಲೆ. ಸೆಕೆಂಡ್ ಇನ್ನಿಂಗ್ಸ್ ಈ ಮೇಡ್ 268 ನಾಟ್ ಔಟ್. ದಟ್ ಈಸ್ ಎ ಟರ್ನಿಂಗ್ ಪಾಯಿಂಟ್. ಅದು ಬ್ಯಾಕ್ ಟು ಬ್ಯಾಕ್ ಡಬಲ್ ಸೆಂಚುರೀಸ್. ವಿತಿನ್ 3 days he scored 2 double centuries at an age of 12.5 years. Altogether he scored 650 runs in 5 innings. So that made everyone to realize that he has the potential. ದೇಶೀಯ ಕ್ರಿಕೆಟ್ನಲ್ಲಿ ತೋರಿದ ಅತ್ಯುತ್ತಮ ಪ್ರದರ್ಶನದಿಂದ ಈ ಯುವ ಆಟಗಾರನಿಗೆ IPL ಡೋರ್ ಕೂಡ ಓಪನ್ ಆಯಿತು. ರಾಯಲ್ ಚಾಲೆಂಜರ್ಸ್ ಪರ ಆಡಿದ ರಾಹುಲ್ಗೆ ಅವಕಾಶ ಸಿಕ್ಕಿದ್ದು 2 ಪಂದ್ಯಗಳಲ್ಲಾದ್ರೂ ತಾನು ಫ್ಯೂಚರ್ ಸ್ಟಾರ್ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ.
ಅವ್ರ ಜೊತೆ ನಾವು ಪ್ರಾಕ್ಟೀಸ್ ಎಲ್ಲ ಮಾಡಿ ಅವ್ರ ಜೊತೆ ಇದ್ದು 2 ಮಂತ್ಸಲ್ಲಿ ತುಂಬ ಕಲಿಯೋಕ್ಕೆ ತುಂಬ ಅವಕಾಶ ಸಿಕ್ಕಿದೆ. ಅದೇ ರೀತಿ IPL ಆಗಿದ ತಕ್ಷಣ ಅವ್ರ ಜೊತೆ ಎಲ್ಲ ಮಾತಾಡಿ ನಮ್ಮ ಸೀನಿಯರ್ಸ್ ಜೊತೆ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಜೊತೆ ಏನು ನಾವು ಹೆಂಗೆ ಇಂಪ್ರೂವ್ ಆಗ್ಬೋದು ಅಂತೆಲ್ಲ ಕೇಳಿ ಅದೇ IPL ಆದಮೇಲೆ ನಾವು ವರ್ಕ್ ಮಾಡ್ತಾ ಇದ್ದೀನಿ. ಅಂಡರ್ 23 ಟೂರ್ನಮೆಂಟ್ ರಾಹುಲ್ಗೆ ತನ್ನ ಸಾಮರ್ಥ್ಯ ಸಾಬೀತುಪಡಿಸಲು ಸಿಕ್ಕಿರುವ ಅತ್ಯುತ್ತಮ ಅವಕಾಶ. ಈ ಅವಕಾಶವನ್ನು ಸಮರ್ಥವಾಗಿ ಸದುಪಯೋಗ ಪಡಿಸಿಕೊಂಡ್ರೆ ಟೀಂ ಇಂಡಿಯಾಗೆ ಮತ್ತಷ್ಟು ಹತ್ತಿರ ಆಗಲಿದ್ದಾರೆ. ಮುಂದಿರುವ ಸವಾಲನ್ನು ಎದುರು ನೋಡ್ತಾ ಇರೋ ರಾಹುಲ್ ಕಠಿಣ ಪರಿಶ್ರಮ ನಡೆಸ್ತಾ ಇದ್ದಾರೆ. ಫಸ್ಟ್ ಟೈಮ್ ನಮ್ಮ ಕೋಚ್ ನಾನು ಯಾರು ನನಗೆ ಫಸ್ಟ್ ಕೋಚ್ ಮಾಡಿದ್ರು ಅವ್ರು ಯಾವಾಗಲೂ ನನಗೆ ಅದೇ ಹೇಳಿದ್ರು, ನನ್ನ ಬೇಸಿಕ್ಸ್ ತುಂಬ ಇಂಪಾರ್ಟೆಂಟ್ ಅಂತ. ಸೊ ಅದು ನಾನು ಚಿಕ್ಕವನಿಂದ ತುಂಬ ವರ್ಕ್ ಮಾಡಿದ್ದೀನಿ ಅದು ಬೇಸಿಕ್ಸ್ ಮೇಲೆ. ಸೊ ಅದೇ ನನ್ನ ಟೆಕ್ನಿಕ್ ಬೇಸಿಕ್ಲಿ ಎಲ್ಲ ನಮ್ಮ ಕೋಚಸ್ಸಿಗೆ ಇದು ಅಪ್ರಿಸಿಯೇಷನ್ ಹೋಗ್ಬೇಕು, ಯಾಕಂದರೆ ಅವರು ವರ್ಕ್ ಮಾಡಿದ್ದಾರೆ, ನನಗೆ ಏನು ಸರಿ ಏನು ತಪ್ಪು ಅಂತ ಅವರು ಹೇಳ್ಕೊಟ್ಟಿದ್ದಾರೆ. ಕೋಚಸ್ ಕಾಂಟ್ ಮೇಕ್ ಪ್ಲೇಯರ್ಸ್, ಪ್ಲೇಯರ್ಸ್ ಕ್ಯಾನ್ ಮೇಕ್ ಕೋಚಸ್. ಅದು ನನ್ನ ಅಭಿಪ್ರಾಯ, ಬೇರೆಯವ್ರದ್ದು ಗೊತ್ತಿಲ್ಲ ನನಗೆ. ನಾನು ನೆನೆಸೋದು ಹಾಗೆ, ಯಾಕಂದರೆ ಇವಾಗ ನನಗೆ ಏನಾದರೂ ಇಲ್ಲಿ ಸ್ವಲ್ಪ ಮರ್ಯಾದೆ ಏನಾದರೂ ಇದೆ ಅಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ KL ರಾಹುಲ್. ರಾಹುಲ್ ದ್ರಾವಿಡ್ ಭಾರತ ತಂಡದ ಪರ 16 ವರ್ಷಗಳ ಕಾಲ ಆಡಿದ ಲೆಜೆಂಡ್. ಅವರ ಸ್ಥಾನ ತುಂಬೋದು ಅಷ್ಟು ಸುಲಭ ಅಲ್ಲ. ಆದ್ರೆ KL ರಾಹುಲ್ಗೆ ಅಂತಹ ಸಾಮರ್ಥ್ಯವಂತೂ ಇದ್ದೇ ಇದೆ. ದ್ರಾವಿಡ್ರಂತೆ ರಾಹುಲ್ ಕೂಡ ತುಂಬಾ ಕಮಿಟೆಡ್ ಕ್ರಿಕೆಟರ್. ಆಟದ ಕಡೆಗಿನ ಬದ್ಧತೆ ಈ ಹುಡುಗನನ್ನು ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಸ್ತಾ ಇದೆ. ರಾಹುಲ್ ದ್ರಾವಿಡ್ ಒಬ್ವಿಯಸ್ಲಿ ನನ್ನ ಐಡಲ್. ನಾನು ಚಿಕ್ಕವನಿಂದ ಅವ್ರ ಬ್ಯಾಟಿಂಗ್ ನೋಡೇ ನಾನು ತುಂಬ ಕಲ್ತಿದ್ದೀನಿ ಬ್ಯಾಟಿಂಗ್. ಅದಕ್ಕೆ ಯಾರಾದರೂ ಹೇಳಿದರೆ ಅವ್ರ ಥರನೇ ಬ್ಯಾಟಿಂಗ್ ಮಾಡಿದಾಗ ಖುಷಿ ಅನಿಸುತ್ತೆ. ಪ್ಲಸ್ ಜನ ಅಂದಾಗ ನಿಮ್ಮ ಬಗ್ಗೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ ಜನರು. ವರ್ಕ್ ಎಥಿಕ್ಸ್ ಹಂಗಿರಬೇಕು, ಅವ್ರು ಹೆಂಗೆ ಅವ್ರನ್ನ ಕ್ಯಾರಿ ಮಾಡಿದ್ದಾರೆ, 20 ಇಯರ್ಸ್ ಕ್ರಿಕೆಟ್ ಆಡಿದ್ದಾರೆ, ಅವ್ರು ಎಷ್ಟು ರನ್ ಹೊಡೆದಿದ್ದಾರೆ, ಅದೇ ರೀತಿ ನಾವು ಡೆಲಿವರ್ ಮಾಡಬೇಕು. ಅದು ಒಂದು ಸ್ವಲ್ಪ ನಮಗೆ ಮೋಟಿವೇಟ್ ಆಗುತ್ತೆ. ಜೂನಿಯರ್ ಕ್ರಿಕೆಟ್ನಿಂದ ಆರಂಭವಾದ ಪಯಣ ಬಳಿಕ ಅಂಡರ್ 19 ಇಂಡಿಯಾ, ನಂತರ ಕರ್ನಾಟಕ ರಣಜಿ ತಂಡ, ದಕ್ಷಿಣ ವಲಯ ತಂಡ, IPLನಲ್ಲಿ ರಾಯಲ್ ಚಾಲೆಂಜರ್ಸ್, ಈಗ ಮತ್ತೊಂದು ಯಶಸ್ವಿ ಹೆಜ್ಜೆ. ಕರ್ನಾಟಕದ ಈ ಯುವ ಪ್ರತಿಭೆಯ ಯಶೋಗಾಥೆ ಹೀಗೆ ಮುಂದುವರಿಯಲಿ. ಟೀಂ ಇಂಡಿಯಾ ಪರ ಆಡುವ ರಾಹುಲ್ ಕನಸು ಆದಷ್ಟು ಬೇಗ ನನಸಾಗಲಿ. ಸುದರ್ಶನ್, ಸ್ಪೋರ್ಟ್ಸ್ ಬ್ಯೂರೋ, ನ್ಯೂಸ್ 24. KL ರಾಹುಲ್ ಸಾಗಬೇಕಿರೋ ಹಾದಿ ತುಂಬಾ ದೊಡ್ಡದು. ಈತನ ಮೇಲೆ ಸಾಕಷ್ಟು ನಿರೀಕ್ಷೆಗಳಿವೆ. ಕಠಿಣ ಪರಿಶ್ರಮ, ಕ್ರಿಕೆಟ್ ಕಡೆಗಿನ ಬದ್ಧತೆಯನ್ನ ಹೀಗೆ ಮುಂದುವರಿಸಿಕೊಂಡು ಹೋದ್ರೆ ರಾಜ್ಯದಿಂದ ಮತ್ತೊಬ್ಬ ದ್ರಾವಿಡ್ ದೇಶದ ಪರ ಆಡೋದನ್ನ, ಆಡುವ ಕ್ಷಣವನ್ನ ನೋಡೋ ಅವಕಾಶ ನಮ್ಮದಾಗಲಿದೆ. ಇದೇ ಈ ಹೊತ್ತಿನ ವಿಶೇಷ. ರಾಹುಲ್ ಬೆಳಗಲಿ. ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 24.